ಕನಕಪುರದ ಬಂಡೆ ಮೂರು ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಕನಕಪುರದ ಬಂಡೆ ಗಟ್ಟಿಯಾಗ್ತಾ ಇರುವುದನ್ನ ಕಂಡಂತ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟ ಅವರ ಪಕ್ಷ ಮೂರು ಉಪಮುಖ್ಯಮಂತ್ರಿಗಳನ್ನು ಸಿದ್ಧ ಮಾಡ್ತಾ ಇಲ್ಲ. ಕನಕಪುರದ ಬಂಡೆಯನ್ನ ಕೆಡವಲಿಕ್ಕೆ ಮೂರು ಸಲಾಖೆಗಳನ್ನು ನಿರ್ಮಾಣ ಮಾಡಿದೆ. ಮೂರು ಉಪಮುಖ್ಯಮಂತ್ರಿಗಳು ಅಂತ ಅವರು ಹೇಳ್ತಾ ಇದ್ರು ಕೂಡ ಬಂಡೆಯನ್ನ ಕೆಡವಲಿಕ್ಕೆ ಮೂರು ಸಲಾಖೆಗಳನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ನನ್ಗನ್ಸುತ್ತೆ ಆ ಬಂಡೆ ಒಂದು ಉರುಳಬಹುದು ಅಥವಾ ಸಿದ್ದರಾಮಯ್ಯ ಮೇಲೆ ಬೀಳಬಹುದು. ಏನೋ ಒಂದು ಅನಾಹುತ ಕಾಂಗ್ರೆಸ್ಗೆ ಗ್ಯಾರಂಟಿ ಅಂತ ಅನ್ಸುತ್ತೆ. ಕನಕಪುರದ ಬಂಡೆ ಮೂರು ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಕನಕಪುರದ ಬಂಡೆ ಗಟ್ಟಿಯಾಗ್ತಾ ಇರುವುದನ್ನ ಕಂಡಂತ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟ ಅವರ ಪಕ್ಷ ಮೂರು ಉಪಮುಖ್ಯಮಂತ್ರಿಗಳನ್ನು ಸಿದ್ಧ ಮಾಡ್ತಾ ಇಲ್ಲ. ಕನಕಪುರದ ಬಂಡೆಯನ್ನ ಕೆಡವಲಿಕ್ಕೆ ಮೂರು ಸಲಾಖೆಗಳನ್ನು ನಿರ್ಮಾಣ ಮಾಡಿದೆ. ಮೂರು ಉಪಮುಖ್ಯಮಂತ್ರಿಗಳು ಅಂತ ಅವರು ಹೇಳ್ತಾ ಇದ್ರು ಕೂಡ ಬಂಡೆಯನ್ನ ಕೆಡವಲಿಕ್ಕೆ ಮೂರು ಸಲಾಖೆಗಳನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ನನ್ಗನ್ಸುತ್ತೆ ಆ ಬಂಡೆ ಒಂದು ಉರುಳಬಹುದು ಅಥವಾ ಸಿದ್ದರಾಮಯ್ಯ ಮೇಲೆ ಬೀಳಬಹುದು. ಏನೋ ಒಂದು ಅನಾಹುತ ಕಾಂಗ್ರೆಸ್ಗೆ ಗ್ಯಾರಂಟಿ ಅಂತ ಅನ್ಸುತ್ತೆ. ಕನಕಪುರದ ಬಂಡೆ ಮೂರು ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಕನಕಪುರದ ಬಂಡೆ ಗಟ್ಟಿಯಾಗ್ತಾ ಇರುವುದನ್ನ ಕಂಡಂತ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟ ಅವರ ಪಕ್ಷ ಮೂರು ಉಪಮುಖ್ಯಮಂತ್ರಿಗಳನ್ನು ಸಿದ್ಧ ಮಾಡ್ತಾ ಇಲ್ಲ. ಕನಕಪುರದ ಬಂಡೆಯನ್ನ ಕೆಡವಲಿಕ್ಕೆ ಮೂರು ಸಲಾಖೆಗಳನ್ನು ನಿರ್ಮಾಣ ಮಾಡಿದೆ. ಮೂರು ಉಪಮುಖ್ಯಮಂತ್ರಿಗಳು ಅಂತ ಅವರು ಹೇಳ್ತಾ ಇದ್ರು ಕೂಡ ಬಂಡೆಯನ್ನ ಕೆಡವಲಿಕ್ಕೆ ಮೂರು ಸಲಾಖೆಗಳನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ನನ್ಗನ್ಸುತ್ತೆ ಆ ಬಂಡೆ ಒಂದು ಉರುಳಬಹುದು ಅಥವಾ ಸಿದ್ದರಾಮಯ್ಯ ಮೇಲೆ ಬೀಳಬಹುದು. ಏನೋ ಒಂದು ಅನಾಹುತ ಕಾಂಗ್ರೆಸ್ಗೆ ಗ್ಯಾರಂಟಿ ಅಂತ ಅನ್ಸುತ್ತೆ. ಕನಕಪುರದ ಬಂಡೆ ಮೂರು ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಕನಕಪುರದ ಬಂಡೆ ಗಟ್ಟಿಯಾಗ್ತಾ ಇರುವುದನ್ನ ಕಂಡಂತ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟ ಅವರ ಪಕ್ಷ ಮೂರು ಉಪಮುಖ್ಯಮಂತ್ರಿಗಳನ್ನು ಸಿದ್ಧ ಮಾಡ್ತಾ ಇಲ್ಲ. ಕನಕಪುರದ ಬಂಡೆಯನ್ನ ಕೆಡವಲಿಕ್ಕೆ ಮೂರು ಸಲಾಖೆಗಳನ್ನು ನಿರ್ಮಾಣ ಮಾಡಿದೆ. ಮೂರು ಉಪಮುಖ್ಯಮಂತ್ರಿಗಳು ಅಂತ ಅವರು ಹೇಳ್ತಾ ಇದ್ರು ಕೂಡ ಬಂಡೆಯನ್ನ ಕೆಡವಲಿಕ್ಕೆ ಮೂರು ಸಲಾಖೆಗಳನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ನನ್ಗನ್ಸುತ್ತೆ ಆ ಬಂಡೆ ಒಂದು ಉರುಳಬಹುದು ಅಥವಾ ಸಿದ್ದರಾಮಯ್ಯ ಮೇಲೆ ಬೀಳಬಹುದು. ಏನೋ ಒಂದು ಅನಾಹುತ ಕಾಂಗ್ರೆಸ್ಗೆ ಗ್ಯಾರಂಟಿ ಅಂತ ಅನ್ಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.